ಕಾಮಿಡಿ ಮಾಡಕ್ಕಾಗಲ್ಲ. ಕಾಮಿಡಿ ಅಲ್ಲ, ನಗು ದಟ್ ಹ್ಯೂಮರ್ ಡಿಡ್ಂಟ್ ಸಿ ಇನ್ ಯು. ಇವತ್ತು ನಾನು ನಿಜವಾಗ್ಲೂ ಕನ್ನಡ ಬಿಟ್ಟು ಬೇರೆ ಬರಲ್ಲ, ನೀವು ಕನ್ನಡದಲ್ಲೇ ಕೇಳ್ಬೇಕು. ನನಗೆ ಕನ್ನಡದಲ್ಲೇ ಕೇಳ್ತಾ ಇರೋದಲ್ಲ, ಲಾಸ್ಟ್ ವರ್ಡ್ ಅರ್ಥ ಆಗಲಿಲ್ಲ. ಅಲ್ಲ ನೀವು ಒಂದೆರಡು ಇಂಗ್ಲಿಷ್ ವರ್ಡ್ ಮಾತೇ ಮಾಡ್ತೀರಾ, ಅರ್ಥ ಆಗಲ್ಲ ಅಂತ ಹೇಳ್ಬೇಡಿ. ಜಸ್ಟ್ ಕೊನೆ ಪದ ಅರ್ಥ ಆಗ್ಲಿಲ್ಲ ಅಂತ. ಓಕೆ, ನಾನು ಕೇಳಿದ್ದು ನಿಮ್ಮ ಆನ್ ಸ್ಕ್ರೀನ್ ಅಲ್ಲಿ ಎಂಟರ್ಟೈನ್ಮೆಂಟ್ ನ ಇವಾಗ ಕಾಮಿಡಿ ಫ್ರೀ ಆಗಿ ಸಿಗ್ತಾ ಇರೋದ್ರಿಂದ ನೀವೇ ಅಪ್ಗ್ರೇಡ್ ಆಗಿದ್ರ ಆನ್ ಸ್ಕ್ರೀನ್ಗೆ ಅಂತ ಕೇಳಿದ. ಖಂಡಿತವಾಗ್ಲು, ಯಾಕೆಂದ್ರೆ ನೀವು ಸೋಷಿಯಲ್ ಮೀಡಿಯಾ ನೋಡೋ ಥರ ನಾವು ನೋಡ್ತೀವಿ. ಎಲ್ಲ ಕಡೆ ಬರೋ ಕಾಮಿಡಿಗಳು 100% ನೀವು ನೋಡ್ದಂಗೆ ನಾವು ನೋಡ್ತೀವಿ. ನಾವು ಇದನ್ನ ಮೀರಿ ಏನು ಮಾಡ್ಬೋದು ಅನ್ನೋದಕ್ಕೇನೆ ಒಂದು 3-4 ತಿಂಗಳು ಕೂತ್ಕೊಂಡು ಸ್ಕ್ರಿಪ್ಟ್ ಮಾಡಿ, ಇದಕ್ಕೆ ಒಬ್ಬರಲ್ಲ ನಾವು ಸ್ಕ್ರೀನ್ ಪ್ಲೇ ಮಾಡಿರೋದು. ಹತ್ತತ್ರ ಒಂದು 4-5 ಜನ ಕೂತ್ಕೊಂಡು ಕಾಮಿಡಿಗೆ ಅಂತಾನೆ 3 ಜನ ರೈಟರ್ಸ್ನ, ಇಲ್ಲಿಯವರು 3-4 ಜನ ರೈಟರ್ಸ್ನ, ಪ್ರಶಾಂತ್ ರಾಜಪ್ಪ, ಇನ್ನೂ ಒಂದು 3-4 ಜನ, ಅದೆಲ್ಲ ಕೂರಿಸ್ಕೊಂಡು ನೋಡ್ತಾ ಇದ್ದೀವಿ ನಾವು. ಯಾಕೆಂದರೆ ದಿನೇ ಬರ್ತಾ ಇರಬೇಕಾದ್ರೆ ಅವ್ರನ್ನ ಮೀರಿ ನಾವು ಬರಬೇಕು. ಫಸ್ಟ್ ಆಫ್ ಆಲ್ ನಾವು ಆಮೇಲೆ ಮೊದಲು ನಾವು ಮೆಚ್ಕೋಬೇಕು. ಅದಾದಮೇಲೆ ನಮಗೆ ಇಷ್ಟ ಆಗಿಲ್ಲ ಅಂದರೆ 100% ಜನಕ್ಕೆ ಇಷ್ಟ ಆಗಲ್ಲ ಅಂತ. ಬಟ್ ಈಗ ನಾವು ನಮಗೆ ಇಷ್ಟ ಆಗೋ ಥರದ್ದು ಖಂಡಿತ ಜನ ಇಷ್ಟಪಡ್ತಾರೆ. ಯಾಕೆಂದರೆ ಜನರ ಪಲ್ಸ್ನ ಯಾಕೆಂದರೆ ನಾನೊಂದು 10 ವರ್ಷ ಸ್ಟೇಜ್ ಶೋಗಳು ಮಾಡಿದ್ದೀನಿ, ಮತ್ತೊಂದಷ್ಟು ವರ್ಷ ಕಾಮಿಡಿ ಶೋಗಳು ಮಾಡಿದ್ದೀನಿ, ಎಲ್ಲ ಥರದ ವೆರೈಟಿಗಳು. ಆಮೇಲೆ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕಾಮಿಡಿಯನ್ ನಟನಾಗೆ ಮಾಡಿದ್ದೀನಿ. ಸೊ ಹಂಗಾಗಿ ಗೊತ್ತು ಏನಕ್ಕೆ ನಗ್ತಾರೆ, ಏನಕ್ಕೆ ನಗಲ್ಲ. ಅಪ್ಡೇಟ್ ಆಗ್ತಾನೆ ಇರಬೇಕು ಪ್ರತಿಯೊಬ್ಬರೂ. ಸೊ ಖಂಡಿತವಾಗ್ಲೂ ಆಗಿದ್ದೀವಿ. ಅದು ಲಕ್ಷ್ಮೀಪುತ್ರ ರಿಲೀಸ್ ಆದಾಗ ನಿಮಗೆ ಇದ್ರ ಆನ್ಸರ್ ಸಿಗುತ್ತೆ. ನೀವು ಬಂದು ಈ ಪರವಾಗಿಲ್ಲ, ನೀವು ಚೆನ್ನಾಗಿ ಮಾಡಿದ್ರೆ ಕಾಮಿಡಿ ಅಂತ ನೀವು ಹೇಳ್ತೀರಿ. ಬಿಕಾಸ್ ಇವತ್ತು ನೀವು ಸೋಷಿಯಲ್ ಮೀಡಿಯಾಲು ನೀವು ನೋಡ್ತಾ ಇದ್ದೀರಾ, ನಿಮಗೂ ಅನ್ಸುತ್ತೆ. ನೀವು ರೀಲ್ಸ್ನ ಪ್ರತಿ ಸತಿ ಇದು ಮಾಡಿದಾಗ ನಗು ಬರುತ್ತಲ್ಲ, ಆ ನಗುನ ನೀವು ಇಂಪಾರ್ಟೆಂಟ್ ಆನ್ ಸ್ಕ್ರೀನ್ ಹೇಗೆ ತರ್ತೀರಾ ಅಂತ ಅದಕ್ಕೆ ಇಲ್ಲ. ನಾನು ಇದು ಎಷ್ಟು ಒಂದ್ ನಿಮಿಷ ಚಿಕ್ಕು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಜನಕ್ಕೆ ಆ ನಗೋಕೆ ಇಲ್ಲ ಮೇಡಮ್, ಏನ್ ಗೊತ್ತಾ, ಮೊನ್ನೆ ಇದೇ ವಿಚಾರ ನನಗೆ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಒಂದು ಯಾಕೆಂದ್ರೆ ಅವಾಗಿಂದ ನಮ್ಮ ಹಿರಿಯರೆಲ್ಲ ಹೇಳಿರೋದನ್ನ ಕೇಳ್ಕೊಂಡು ನಾನು ಹೇಳ್ತಿರೋದು. ಸಿನಿಮಾನ ನೋಡೋ ಪ್ರೇಕ್ಷಕರೇ ಬೇರೆ ಅಂತ ಅವಾಗಿಂದನೂ ನಮ್ಮ ಹಿರಿಯರು ಹೇಳ್ಕೊಂಡ್ ಬಂದಿದ್ದಾರೆ. ಸೊ ಸಿನಿಮಾ ಪ್ರೇಕ್ಷಕರಿಗೆ ಸಿನಿಮಾ ಇಷ್ಟ ಆಗೋವ್ರಿಗೆ ಖಂಡಿತವಾಗ್ಲೂ ಅವ್ರು ಸಿನಿಮಾನೇ ನೋಡ್ತಾರೆ, ಸಿನಿಮಾಲ್ಲೇ ಬಂದು ಎಂಜಾಯ್ ಮಾಡ್ತಾರೆ. ಆಮೇಲೆ ಸಿನಿಮಾ ಥಿಯೇಟರ್ ಜನ ಬಂದಾಗ ಅವರು ನಗಕ್ಕೆ ಏನೇನು ಕೊಡಬೇಕೋ ಅದಷ್ಟು ಖಂಡಿತವಾಗ್ಲೂ ಇದೆ. ಯಾಕೆಂದರೆ ಇದು ಸಾಂಗಲ್ಲಿ ಕಾಮಿಡಿ ಮಾಡೋಕ್ಕಾಗಲ್ಲ. ಸೊ ಸೀನಲ್ಲಿ 100ಕ್ಕೆ 1000% ಓಲ್ಡ್ ಮೂವಿ, ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ನಮ್ಮದು. ನೀವು ತುಂಬ ದಿವಸ ಆದಮೇಲೆ ಬಂದಿರೋದ್ರಿಂದ ನಾನು ಈ ಪ್ರಶ್ನೆ ಕೇಳಬೇಕಾಯಿತು. ನನಗೂ ಗೊತ್ತು ಇದು ಹಾಡಿಂದೆ ಅಂತ. ಓಕೆ ಅರ್ಜುನ್, ಒಂದು ಈಗ ಸಂತೋಷ್ ಲಾಡ್ ಪ್ರೆಸೆನ್ಸ್ ಅಂತ ಇದೆಯಲ್ಲ, ನನ್ನ ಪ್ರೀತಿ ಅವ್ರ ಮೇಲೆ ನನಗಿರೋ ಗೌರವ, ಅವ್ರ ಮೇಲೆ ನನಗಿರೋ ಪ್ರೀತಿ, ಅವ್ರು ನನಗೆ ಯಾವಾಗಲೂ ಪ್ರತಿಯೊಂದು ವಿಚಾರದಲ್ಲಿ ಯಾವತ್ತಿಂದ ಇದು ಅಂಬಾರಿ ಸಿನಿಮಾಯಿಂದ ಇಲ್ಲಿವರೆಗೂ ಅವ್ರು ನನ್ನ ಜೊತೆಲಿ ಇದ್ದಾರೆ. ಅದಕ್ಕೋಸ್ಕರ ಒಂದು ಗೌರವ, ಒಂದು ಪ್ರೀತಿಗೋಸ್ಕರ ಅವ್ರದ್ದು ಹೆಸರು ಹೇಳಿದೆ, ಅವ್ರನ್ನ ಅಲ್ಲಿ ಹಾಕಿದ್ದೀನಿ. ಯಾಕೆಂದ್ರೆ ನನ್ನ ಜೊತೆಗೆ ನನ್ನ ಜರ್ನಿಲಿ ಇದ್ದಾರೆ ಅವರು. ಓಕೆ, ಬಟ್ ಇವತ್ತು ರೂಟೆಡ್ ಸಾಂಗ್ಸ್ಗೆ ಎಸ್ಪೆಷಲಿ ವಿತ್ AI ಟೆಕ್ನಿಕ್ ನಾವೇ ಅದನ್ನ ಹಾಡ್ಕೊಂಡು ಬರ್ತಾ ಇದ್ವಿ. ಬಟ್ ಇವತ್ತು ಹಿಟ್ಸ್ ಬಂದರೆ ಎಷ್ಟು ಮಿಲಿಯನ್ನು, ಎಷ್ಟು ಟ್ರೆಂಡಿಂಗ್ ಆದ್ರೇ ಒಂದು ಸಾಂಗ್ ಹಿಟ್ ಅಂತ ಹೇಳ್ತಾರೆ. ನಿಮ್ಮ ಒಪಿನಿಯನ್ ಏನು ಅದ್ರ ಬಗ್ಗೆ? ಮಿಲಿಯನ್ನು ಜನ ಮಾಡೋದು ನೋಡಾದ್ಮೇಲೆ ರಿಪೀಟ್ ವ್ಯಾಲ್ಯೂ ಆಗ್ಬೇಕಂತಂದಾಗ, ಇವಾಗ ನೀನೇ ಮೊದಲು ಅಂತ ಒಂದು ಕಿಸ್ಸಲ್ಲಿ ಒಂದು ಇದು ಸಾಂಗ್ ಆಯ್ತು. ನಮಗೆ ನಿಜವಾಗ್ಲೂ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಇದು ಒಂದು 2 ಮಿಲಿಯನ್ 3 ಮಿಲಿಯನ್ ಆಗ್ಬೋದು. ಯಾಕೆಂದ್ರೆ ಇಬ್ರು ಹೊಸ ಹುಡುಗಿ. ಇವತ್ತು 135 ಮಿಲಿಯನ್. ಏಕೆಂತಂದ್ರೆ ವ್ಯಾಲ್ಯೂ, ಕನ್ನಡ ಪದ ಬಳಕೆ, ಕನ್ನಡದಲ್ಲಿರುವಂಥ ಇವತ್ತಿಗಲ್ಲ ಅವತ್ತಿಂದನೂ ಇವತ್ತಿನವರೆಗೂ ಸಾಹಿತ್ಯದಲ್ಲಿ ತುಂಬಾ ಒಂದು ಶಕ್ತಿಯುತವಾದಂಥ ಒಂದಷ್ಟು ಅದ್ಭುತವಾದಂಥ ಕವಿಗಳೆಲ್ಲ ಬರ್ಕೊಂಡ್ಬಂದಿದ್ದಾರೆ. ನಾವು ದೊಡ್ಡವರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಬಳಸಿರೋ ಆ ಸಾಹಿತ್ಯನ ಇಡೀ ದೇಶ ಕೊಂಡಾಡಿದೆ ಅಂದಾಗ ನಮ್ಮ ಕರ್ನಾಟಕದ ಜನ ಖಂಡಿತವಾಗ್ಲೂ ಇಂಥ ಸಾಂಗ್ಸ್ಗಳು ಬಂದಾಗ, ಅಂದ್ರೆ ವ್ಯಾಲ್ಯೂ ಪದಗಳಿಗೆ, ಅಂದ್ರೆ ಒಂದು ಸಾಂಗ್ ಕೇಳಿದ ತಕ್ಷಣ ಇದು ನಮ್ಮ ಸಾಂಗು ಅಂತಂದಾಗ ಖಂಡಿತವಾಗ್ಲೂ ಕೇಳ್ತಾರೆ. ನೀವು ಹೇಳಿದ್ರಲ್ಲ ಮಿಲಿಯನ್ ಹೋದ್ರೇನೆ ಸಾಂಗ್ ಅಂತ ಅಂದ್ಬಿಟ್ಟು, ಖಂಡಿತವಾಗ್ಲೂ ಇವಾಗ ಆಗಿರೋದು ಒಂಥರ ಮಿಲಿಯನ್ಸ್ ಹೋದ್ರೆ ಅದು ಸಾಂಗ್ ಹಿಟ್ ಆಗುತ್ತೆ ಅಂತ ಅದ್ರ ಬಿಲೀಫ್ ಇದೆ ಈ ಟೈಮಲ್ಲಿ. ಅದಕ್ಕೆ ನಾನು ನಿಮ್ಗೆ ಕೇಳಿದ್ದು, ನೀವು ಹಾಡುಗಳು ಬರ್ದಿದ್ದೀರಾ. ಸೊ ನಾನು ಬರೆಯಕ್ಕಿಂತ ಮುಂಚೆ ಮಿಲಿಯನ್ ಬಗ್ಗೆ ಯೋಚನೆ ಮಾಡಲ್ಲ, ಈ ಸಾಂಗ್ ಚೆನ್ನಾಗಾಗ್ಬೇಕಂತ ಯೋಚನೆ ಮಾಡ್ತೀನಿ. ಜನ ಅದನ್ನ ಕೇಳಿ ಮಿಲಿಯನ್ ಕೊಟ್ರೆ ಸಂತೋಷವಾಗಿ ತಗೋತೀನಿ. ಯಾಕೆ ಅಂತಂದ್ರೆ ಆ ಮಿಲಿಯನ್ ಎಲ್ಲಾರ್ಗು, ಮಿಲಿಯನ್ ಅನ್ನೋ ವರ್ಡ್ ಇದೆಯಲ್ಲ, ದುಡ್ಡಲ್ಲಿ ಅದು ಸೌಂಡ್ ಅಲ್ಲಿ ಆಗ್ಬೋದು, ಇಲ್ಲ ನಂಬರ್ಸ್ ಅಲ್ಲಿ ಆಗ್ಬೋದು, ಎಲ್ರಿಗೂ ಖುಷಿ ಕೊಡುತ್ತೆ. ಓಕೆ, ಬಟ್ ಇದು ಈ ಫಿಲಮ್ಗೆ ನೀವು ರೈಟರು
ಲಿರಿಕ್ಸ್ ಬರ್ತಿದ್ದಾರೆ. ಸ್ಟೋರಿ ಅಂದ್ರೆ ಎಲ್ಲ ಸ್ಟೋರಿ, ಸ್ಕ್ರೀನ್ ಪ್ಲೇ ಮತ್ತೆ ಡೈಲಾಗ್ಸ್ ಒಂದ್ 3 ಜನ ಬರ್ದಿದ್ದಾರೆ, ಲಿರಿಕ್ಸ್ ಬರ್ದಿದ್ದೀನಿ. ಮತ್ತೆ ಯಾಕೆ ಡೈರೆಕ್ಷನ್ ಇರಲಿಲ್ಲ? ಡೈರೆಕ್ಷನ್ ನನ್ನ ಜೊತೆಲಿ 15 ವರ್ಷದಿಂದ ಅವ್ನು ಕೆಲಸ ಮಾಡಿದ್ದಾನೆ. ಪ್ರತಿ ಸಿನಿಮಾಗಳನ್ನೂ ನಾನೇ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ನನ್ನ ಜೊತೆಲಿ ಇದ್ದಂತ ಒಬ್ಬ ಒಳ್ಳೆ ಫ್ರೆಂಡ್, ಅವನು 15 ವರ್ಷದ ಫ್ರೆಂಡು, ಅವನಿಗೋಸ್ಕರ ಅವ್ನ ಕೈಲಿ ಡೈರೆಕ್ಟ್ ನೀನೇ ಡೈರೆಕ್ಟ್ ಮಾಡಂತ ಹೇಳಿದ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.